ಗೆಳೆಯರ ನಮಸ್ಕಾರ. ಕರ್ನಾಟಕ ಭಾರತ ಕಥಾ ಮಂಜರಿ ಅಥವಾ ಕುಮಾರವ್ಯಾಸ ಭಾರತದ ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಸಿಲೆಬಸ್ ನಲ್ಲಿರುವಂತಹ ಕರ್ಣಪರ್ವವನ್ನ ನಾವು ಅಡ್ರೆಸ್ ಮಾಡೋದಕ್ಕಿಂತ ಮುಂಚೆ ಒಂದು 3-4 ಆಯಾಮಗಳು ನಮಗೆ ಬಹಳ ಮುಖ್ಯವಾಗಿ ಕಾಣುತ್ತವೆ. ಆ ಆಯಾಮಗಳನ್ನ ಮೊದಲು ನಾವು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಈ ಡೈಮೆನ್ಷನ್ಗಳು ನೇರವಾಗಿ ಪ್ರಶ್ನೆಯಾಗಿ ಬರದೇ ಇರಬಹುದು, ಆದರೆ ಇವುಗಳ ಹೊರತು ಉತ್ತರ ಸಂಪೂರ್ಣತೆಯನ್ನ ಕಂಡುಕೊಳ್ಳಲ್ಲ. ಸೊ ಇದನ್ನ ನೀವು ನೇರವಾಗಿ ಪ್ರಶ್ನೆಯಾಗಿ ಓದಬೇಕಾ ಅಂತ ಹೇಳಿದ್ರೆ ಬಹುಶಃ ಅದರ ಸಾಧ್ಯತೆ ಬಹಳ ಕಡಿಮೆ. ಬರಬಹುದು, 5-10% ಚಾನ್ಸಸ್ ಇವೆ. ಅದರ ಹೊರತಾಗಿಯೂ ಪ್ರಶ್ನೆಗಳು ನೇರವಾಗಿ ಬರುವುದರ ಹೊರತಾಗಿಯೂ ಕೂಡ ನೀವು ಇದನ್ನು ಓದಲೇಬೇಕಾಗುತ್ತೆ. ಯಾಕಂದ್ರೆ ಇವುಗಳ ಪ್ರಸ್ತಾಪದ ಹೊರತು ನಮ್ಮ ಒಟ್ಟು ಉತ್ತರ ನಾವೇನ್ ಬರಿತೀವಿ ಯಾವುದೇ ಪ್ರಶ್ನೆಗೆ ಅದು ಸಂಪೂರ್ಣ ಅಂತ ಅನ್ನಿಸ್ಕೊಳ್ಳಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಅಂತಹ 2 ಮುಖ್ಯವಾದಂತಹ ಡೈಮೆನ್ಷನ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮೊದಲನೇದು ಷಟ್ಪದಿ ಸಾಹಿತ್ಯದ ಬಗ್ಗೆ, ಎರಡನೆಯದು ಕುಮಾರವ್ಯಾಸ ಯುಗದ ವೈಶಿಷ್ಟ್ಯಗಳ ಬಗ್ಗೆ. ಪಂಪ ತನ್ನ ಮಹಾಭಾರತವನ್ನ ಅಂದ್ರೆ ವಿಕ್ರಮಾರ್ಜುನ ವಿಜಯವನ್ನ ರಚಿಸಿದಂತದ್ದು ಚಂಪು ಅನ್ನುವಂಥ ಒಂದು ಛಂದಸ್ಸಿನಲ್ಲಿ. ಇದನ್ನ ನಾವು ಮಾರ್ಗದ ಒಂದು ಪರಂಪರೆಗೆ ಹೋಲಿಸ್ತೇವೆ. ವೃತ್ತ, ಕಂದ, ಕರ್ನಾಟ, ಚಂಪು ಇವೆಲ್ಲವೂ ಕೂಡ ಮಾರ್ಗದ ಪರಂಪರೆಯಿಂದ ಬಂದಿರುವಂತದ್ದು. ಅಂದ್ರೆ ಸಂಸ್ಕೃತದ ಪ್ರಭಾವ ಅವುಗಳಲ್ಲಿ ಇದೆ. ಕುಮಾರವ್ಯಾಸನ ಕಾಲದ ಹಂತಕ್ಕೆ ಬರುವ ವೇಳೆಗೆ ಸಾಕಷ್ಟು ಸಾಹಿತ್ಯದಲ್ಲಿ ಮತ್ತು ಸಾಮಾಜಿಕವಾದಂತಹ ಬದಲಾವಣೆಗಳನ್ನ ನಾವು ಕಂಡಿದ್ದೀವಿ. ವಿಶೇಷವಾಗಿ ಬರುವಂತದ್ದು ಬಸವ ಯುಗ ನಡುವೆ ಬಂದಿದೆ. ಅಂದರೆ ಸಾಮಾನ್ಯನಿಗೆ ನಮ್ಮ ಆಲೋಚನೆಗಳು ತಲುಪಬೇಕು ಅಂತ ಹೇಳಿ ಕವಿಗಳು ಬರೆಯುವಂತಹ ಸಂದರ್ಭ ಅದು. ಹಾಗಾಗಿ ಅನೇಕ ದೇಸಿ ಛಂದಸ್ಸುಗಳು ಹುಟ್ಟುಕೊಳ್ತವೆ. ಷಟ್ಪದಿ, ರಗಳೆ, ಸಾಂಗತ್ಯ ಇವೆಲ್ಲವೂ ಕೂಡ ದೇಸಿ ಛಂದಸ್ಸುಗಳು. ನಾವು ಮಾರ್ಗ ಮತ್ತು ದೇಸಿ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದಾಗ ಈ ಛಂದಸ್ಸಿನ ಆಧಾರದಲ್ಲೂ ಕೂಡ ಒಂದಷ್ಟು ಪುರಾವೆಗಳನ್ನ ಕೊಡಬೇಕು. ಹೇಗೆ ಮಾರ್ಗ ದೇಸಿ ಎನ್ನುವಂಥದ್ದು ಸಂಸ್ಕೃತ ಅಥವಾ ಶಿಷ್ಟ ಸಾಹಿತ್ಯದ ಒಂದು ಬಣವಾದ್ರೆ, ದೇಸಿಯನ್ನ ನಾವು ಕನ್ನಡದ ಜನಪದದ ಹಿನ್ನೆಲೆಯಲ್ಲಿ ನೋಡ್ತೀವಿ. ಅದರ ಜೊತೆಗೆ ಈ ಛಂದಸ್ಸುಗಳನ್ನ ಇಟ್ಕೊಂಡು ವೃತ್ತ, ಚಂಪು ಇವುಗಳನ್ನ ಒಂದು ಕಡೆ ಹಾಕೊಂಡು ಮಾರ್ಗ ಅಂತ ಕರಿತೀವಿ. ಷಟ್ಪದಿ, ರಗಳೆ ಇವುಗಳನ್ನ ಒಂದು ಕಡೆ ಇಟ್ಕೊಂಡು ದೇಸಿ ಛಂದಸ್ಸು ಅಂತ ಹೇಳ್ತೀವಿ. ಸೊ ಮಾರ್ಗ ಮತ್ತು ದೇಸಿಯ ಡಿಸ್ಕಷನ್ ಅಲ್ಲಿ ಇವು ಕೂಡ ಮುಖ್ಯ ಆಗುತ್ತೆ. ಸೊ ಅಂತಹ ಒಂದು ದೇಸಿ ಛಂದಸ್ಸು ಈ ಷಟ್ಪದಿ. ಷಟ್ ಅಂದ್ರೆ 6, ಪದಿ ಪಾದಗಳು ಅಥವಾ ಲೈನ್ ಅಂತ ಕರೀಬಹುದು. ಸೊ ಪದ್ಯ ಒಂದರಲ್ಲಿ 6 ಪಾದಗಳಿದ್ದರೆ ಅದು ಷಟ್ಪದಿ ಎನಿಸುತ್ತದೆ. ಪಾದಗಳ ಗಣ, ಮಾತ್ರ, ಅಕ್ಷರ ವಿನ್ಯಾಸಗಳನ್ನ ಹಿಡಿದು ಬೇರೆ ಬೇರೆ ರೀತಿಯಾದಂತಹ ಷಟ್ಪದಿಗಳು 6 ಸಾಲೆ ಇರಬಹುದು. ಆದ್ರೆ ಪದಗಳ ಒಂದು ಗುಂಪುಗಾರಿಕೆಯನ್ನ ಬೇರೆ ಬೇರೆ ಮಾಡಿಕೊಂಡು ಮಾತ್ರ ಗಣಗಳನ್ನ ಬೇರೆ ಕಡೆ ಇಟ್ಕೊಂಡು ಬೇರೆ ರೀತಿಯಾದಂತಹ ಹೆಸರುಗಳನ್ನ ಕೂಗ್ತಾ ಹೋಗ್ತೀವಿ. ಈ ಷಟ್ಪದಿಗಳ ಒಂದು ವಿಶೇಷತೆ ಏನಂದ್ರೆ 1, 2, 4 ಮತ್ತು 5ನೇ ಸಾಲು ಅಥವಾ ಪಾದಗಳು ಪರಸ್ಪರ ಸಮನಾಗಿರ್ತವೆ. ಇನ್ನು 3ನೇ ಮತ್ತು 6ನೇ ಪಾದಗಳು ಅಥವಾ ಲೈನ್ ಪರಸ್ಪರ ಸಮನಾಗಿರ್ತವೆ. ಸೊ 1, 2, 4, 5 ಒಂದು ರೀತಿಯಲ್ಲಿದ್ರೆ 3 and 6 ಲೈನ್ 3 and 6 ಒಂದು ರೀತಿಯಲ್ಲಿ ಇರುತ್ತೆ. ಜೊತೆಗೆ ಈ 3ನೇ ಮತ್ತು 6ನೇ ಸಾಲಿನಿರುತ್ತೆ, ಪಾದ ಏನಿರುತ್ತೆ, ಇವುಗಳು ಮೊದಲ ಪಾದದ ಅಥವಾ ಮೊದಲ ಲೈನಿನ 1/2 ಜೊತೆಗೆ ಕೊನೆಯಲ್ಲಿ ಒಂದು ಗುರುವಿನಿಂದ ಕೂಡಿರುತ್ತೆ. ಲಘು, ಗುರು ಇವುಗಳ ಐಡಿಯಾ ನಿಮಗಿದ್ರೆ ಹೆಚ್ಚು ಕ್ಲಾರಿಟಿ ಸಿಗುತ್ತೆ. ನೆನಪಿರಲಿ, ನಮಗೆ ಈ ಪ್ಯೂರ್ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯಾವುದೇ ರೀತಿಯಂತ ಮಾಹಿತಿ ಬೇಡ. ಲಘು ಗುರುಗಳನ್ನ ಹಾಕುವಂಥದ್ದು, ಮಾತ್ರ ಗಣಗಳನ್ನ ಗುಂಪು ಮಾಡುವಂಥದ್ದು ಇದು ಯಾವುದೂ ನಮಗೆ ಬೇಡ. ಆದ್ರೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಇವುಗಳನ್ನು ನಾವು ಓದ್ಕೊಂಡಿದ್ದೇವೆ ಅಂತ ನಾವು ಅಸ್ಯೂಮ್ ಮಾಡಬೇಕಾಗುತ್ತೆ. ಅಂಡ್ ದಟ್ ಈಸ್ ವೈ ಐ ಆಮ್ ಟ್ರೈಂಗ್ ಟು ರಿಫ್ರೆಶ್ ಯುವರ್ ಮೆಮೊರಿ. ನಾವೆಲ್ಲ ಇದನ್ನ ಓದ್ಕೊಂಡು ಬಂದಿರ್ತೀವಿ, ಬಟ್ ಐ ಆಮ್ ಟ್ರೈಂಗ್ ಟು ರಿಫ್ರೆಶ್ ದ ಸೇಮ್ ಥಿಂಗ್. ಲಘು ಗುರುಗಳ ಐಡಿಯಾ ನಿಮಗೆ ಇಲ್ಲ ಅಂತ ಹೇಳಿದ್ರೆ, ಮರ್ತು ಹೋಗಿದ್ದೀರಾ ಅಂದ್ರೆ ನೀಡ್ ನಾಟ್ ವರಿ, ಅದು ನಮಗೆ ಬೇಡ. ಗೊತ್ತಿದ್ರೆ ಇಲ್ಲಿ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಷ್ಟೇ. ಸೊ ವಿಲ್ ಬಿ ಯೂಸಿಂಗ್ ನಾಟ್ ದ ಟೆಕ್ನಿಕಲ್ ಥಿಂಗ್, ಬಟ್ ಬೇಸಿಕಲಿ ಷಟ್ಪದಿಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮಾತ್ರ ಈ ಭಾಗವನ್ನು ಯೂಸ್ ಮಾಡ್ಕೊಳ್ತೀರಾ. ಸೊ ಇಫ್ ಯು ಆರ್ ನಾಟ್ ರಿಯಲಿ ಗುಡ್ ವಿತ್ ದಟ್ ಪರ್ಟಿಕ್ಯುಲರ್ ಗ್ರಾಮರ್ ಆಸ್ಪೆಕ್ಟ್, ಇದು ಯಾವುದೂ ಕೂಡ ನಮಗೆ ಬೇಡ. ಆದಿಪ್ರಾಸ ಷಟ್ಪದಿಯಲ್ಲಿ ಸಾಮಾನ್ಯವಾಗಿ ಕಾಣಬಹುದು. ಸೊ ಯೂಶಲಿ ಷಟ್ಪದಿಗಳಲ್ಲಿ ನಾವು ಆದಿಪ್ರಾಸವನ್ನ, ವಿಶೇಷವಾಗಿ 2ನೇ ವರ್ಣ 2ನೇ ಅಕ್ಷರದಲ್ಲಿ ಆದಿಪ್ರಾಸ ಇರುತ್ತೆ. ಫಾರ್ ಎಕ್ಸಾಂಪಲ್ ತಿಳಿ, ಕೊಳ, ಹಳೆ, ಹೊಳಿ ಈ ರೀತಿಯಾಗಿ 2ನೇ ಅಕ್ಷರವನ್ನ ಗಮನಿಸಿದ್ರೆ ಳ ಅಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಆದಿಪ್ರಾಸ 2ನೇ ವರ್ಣದಲ್ಲಿ ವಿಶೇಷವಾಗಿ ಷಟ್ಪದಿಯಲ್ಲಿ ಸಾಮಾನ್ಯವಾಗಿ ಕಾಣಬಹುದು. ಇನ್ನೊಂದು ಬಹಳ ವಿಶಿಷ್ಟವಾದಂತದ್ದು, ಬಹಳ ಮುಖ್ಯವಾದಂತಹ ಒಂದು ಗುಣ ಷಟ್ಪದಿಯದು ಹಾಡಲು ಬರುವಂತಹದ್ದರಿಂದ ಷಟ್ಪದಿ ಹೆಚ್ಚು ಜನಪ್ರಿಯ ಹೊಂದಿದೆ. ಇದನ್ನ ನಾವು ಗೇಯತೆ ಅಂತ ಕರಿತೀವಿ. ಹಾಡಲು ಯೋಗ್ಯವಾಗಿರುವಂತಹದ್ದು. ಇದು ಕೂಡ ಒಂದು ಬಹಳ ಮುಖ್ಯ ಕಾರಣ. ಸಾಮಾನ್ಯನಿಗೆ ತಲುಪಬೇಕಾಗಿದ್ರೆ ಅದು ಹಾಡಲು ಯೋಗ್ಯ ಆಗಿರಬೇಕು. ನಾಲಿಗೆಯ ತುದಿಯಲ್ಲಿ ಅದು ಕುಣಿಬೇಕು. ಆಗ ಮಾತ್ರ ಈ ಸಾಹಿತ್ಯ ಜನಮನಗಳಲ್ಲಿ ಉಳ್ಕೊಳ್ಳುತ್ತೆ. ಪಂಡಿತ ಮಾನ್ಯ ಮೆಚ್ಚಲಿಕ್ಕೆ ಅಂತ ಹೇಳಿದ್ರೆ ಅದು ರೆಕಾರ್ಡ್ ಆಗಿ ಎಲ್ಲೋ ಒಂದು ಕಡೆ ಅಟ್ಟದಲ್ಲಿ ಇಟ್ಬಿಡ್ತೀವಿ. ಬಟ್ ಅದು ಜನರಿಗೆ ತಲುಪಬೇಕು ಅಂತ ಹೇಳಿದ್ರೆ ಹಾಡಲು ಕೂಡ ಯೋಗ್ಯತೆ ಬಂದ್ರೆ ಅದು ಹೆಚ್ಚು ಸಕ್ಸಸ್ಫುಲ್. ಆ ಒಂದು ಗುಣವೇ ಈ ಗೇಯತೆ. ಗಮಕಿಗಳು ಹಾಡುವಂತದಲ್ಲಿ ಬಹಳಷ್ಟು ನಾವು ಕುಮಾರವ್ಯಾಸ ಭಾರತದ, ಗದುಗಿನ ಭಾರತದ ಹಲವು ಪದ್ಯಗಳನ್ನು ಉಪಯೋಗಿಸಿಕೊಳ್ಳೋದನ್ನ ಗಮನಿಸ್ತೀವಿ. ಇಡೀ ಕುಮಾರವ್ಯಾಸ ಭಾರತವನ್ನೇ ಗಮಕದಲ್ಲಿ ಪ್ರಸ್ತುತಪಡಿಸುವಂತಹ ಅನೇಕ ಸಂಪ್ರದಾಯವನ್ನ ಕೂಡ ನಾವು ಗಮನಿಸಬಹುದು. ಸಾಧ್ಯವಾದರನ್ನ ಯೂಟ್ಯೂಬ್ ನಲ್ಲಿ ಒಂದ್ಸಲಿ ಗಮನಿಸಿ ನೋಡಿ. ಕಥನಕ್ಕೆ ಇದು ವಿಶೇಷವಾಗಿ ಹೊಂದ್ಕೊಳ್ಳುತ್ತೆ. ಸುಂದರವಾಗಿ ಕಾವ್ಯಾತ್ಮಕವಾಗಿ ಒಂದು ಕಥೆಯನ್ನ ಹೇಳೋದಕ್ಕೋಸ್ಕರ ಇದು ಬಹಳ ಸೂಕ್ತವಾದಂತಹ ಒಂದು ಛಂದಸ್ಸಿನ ಪ್ರಕಾರ. ಇದು ದೇಸಿ ಛಂದಸ್ಸು. 6 ಪಾದಗಳನ್ನ ಉಳ್ಳಂತದ್ದು. 1, 2, 4, 5 ಒಂದು ರೀತಿಯಲ್ಲಿ ಇದ್ರೆ 3 ಮತ್ತು 6 ಒಂದು ರೀತಿಯಲ್ಲಿ ಇರುತ್ತೆ. ಯೂಶಲಿ 3 ಮತ್ತು 6ನೇ ಪಾದದ ಕೊನೆಯಲ್ಲಿ ಒಂದು ಗುರು ಇರುತ್ತೆ. ಆದಿಪ್ರಾಸ ಗೇಯತೆಯನ್ನ ಉಳ್ಳಂತದ್ದು, ಅಂದ್ರೆ
ಹಾಡಲು ಯೋಗ್ಯವಾಗಿರುವಂತದ್ದು ಮತ್ತು ಕಥನಕ್ಕೆ ಇದು ಬಹಳ ವಿಶೇಷವಾಗಿ ಹೊಂದಿಕೊಳ್ಳುತ್ತೆ. ಇವು ಷಟ್ಪದಿಯ ವಿಶೇಷತೆಗಳು. ಕೆಲವೊಮ್ಮೆ ಪ್ರಶ್ನೆ ಬರಬಹುದು ನೇರವಾಗಿ ಷಟ್ಪದಿಯ ಕೆಲವು ಗುಣಲಕ್ಷಣಗಳನ್ನ ಹೇಳಿ ಅಂತ. ಅದನ್ನ ಇನ್ನೊಂದರ ಜೊತೆ ಹೋಲಿಕೆ ಮಾಡಿ ಕೇಳಬಹುದು. ರಗಳೆಯೋ, ಸಾಂಗತ್ಯವೋ ಅಥವಾ ದೇಸಿ ಛಂದಸ್ಸುಗಳ ಬಗ್ಗೆ ವಿವರಣೆ ಕೊಡಿ ಅಂತಲೂ ಪ್ರಶ್ನೆ ಬರಬಹುದು. ಆಗ ಅಗ್ರಮಾನ್ಯವಾಗಿ ಹೇಳಬೇಕಾಗಿರುವಂತದ್ದೇ ಷಟ್ಪದಿಯ ಬಗ್ಗೆ. ಇವುಗಳ ಜೊತೆಗೆ ನಮ್ಮ ತ್ರಿಪದಿ, ರಗಳೆ, ಸಾಂಗತ್ಯ ಇವುಗಳ ಗುಣಗಳನ್ನು ಸೇರಿಸಿ ಹೇಳಿದಾಗ ನಮ್ಮ ದೇಸಿ ಛಂದಸ್ಸಿನ ಹಲವು ಬಗೆಗಳಿಗೆ ವಿವರಣೆಯನ್ನು ಕೊಡ್ತಾ ಎಕ್ಸಾಂಪಲ್ಗಳನ್ನ ಕೊಡೋ ರೀತಿಯಲ್ಲಿ ಅದು ಬರುತ್ತೆ. ಇನ್ನು ಕನ್ನಡ ಸಾಹಿತ್ಯದಲ್ಲಿ ಬಳಕೆಯಲ್ಲಿರುವಂತಹ ಷಟ್ಪದಿಗಳನ್ನ ಗಮನಿಸೋದಾದ್ರೆ ಸುಮಾರು 7 ವೆರಿ ಫೇಮಸ್ ಷಟ್ಪದಿಗಳಿವೆ. ಶರಷಟ್ಪದಿ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಮತ್ತು ಉದ್ದಂಡ. ಈ ಉದ್ದಂಡ ಅನ್ನುವಂಥದ್ದನ್ನ ಯೂಶಲಿ ಮೇಲಿನ 6ನ ಒಂದು ಗುಂಪಾಗಿ ಇಟ್ಕೊಂಡು ಉದ್ದಂಡವನ್ನ ಪಕ್ಕಕ್ಕೆ ಇಟ್ಕೊಳ್ತೀವಿ. ಅದು ರಾಘವಾಂಕನ ಮೂಲಕ ಬಂದಂತಹದ್ದು. ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ವಲ್ಪ ಭಿನ್ನವಾಗಿದೆ. ಬಟ್ ಮಿಕ್ಕ 6ಅನ್ನ ನಾವು ಷಟ್ಪದಿಗಳಲ್ಲಿ ಬಹಳ ಫೇಮಸ್ ಆಗಿ ಯೂಸ್ ಮಾಡುವಂತಹ 6 ವಿಧಾನ. ಅವುಗಳಲ್ಲಿ ಬಹಳ ವಿಶೇಷವಾಗಿ ಯೂಸ್ ಮಾಡುವಂತದ್ದು ಭಾಮಿನಿ ಮತ್ತು ವಾರ್ಧಕ. ನಮ್ಮ ಅಧ್ಯಯನ ದೃಷ್ಟಿಯಲ್ಲಿ ಬೇಕಾಗಿರುವಂತದ್ದು ಕೂಡ ಈ 2. ಷಟ್ಪದಿಯ ಬಗ್ಗೆ ಇನ್ನೊಂದಷ್ಟು ಹಿನ್ನೆಲೆಯನ್ನು ನೋಡ್ತಾ, ನಾಗವರ್ಮ ಬರೆದಿರುವಂತಹ ಚಂದೋಂಬುದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಷಟ್ಪದಿಯ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಆತನ ಕಾಲ ಸುಮಾರು 990 ಕ್ರಿಸ್ತ ಶಕ. ಮೂಲದಲ್ಲಿ ಷಟ್ಪದಿ ಈಗ ನಾವು ನೋಡ್ತೀವಲ್ಲ 6-7 ರೀತಿಯಲ್ಲಿ ಇರಲಿಲ್ಲ. ಒಂದೇ ರೀತಿಯಾದಂತಹ ಷಟ್ಪದಿ ಇತ್ತು. ಅದಾದ ನಂತರ 6 ವಿಧವಾದಂತಹ ರೂಪದಲ್ಲಿ ಅದು ಬೇರೆ ಬೇರೆಯಾಗಿ ಕಾಣುತ್ತೆ ಅಂತ ಕೂಡ ವಿದ್ವಾಂಸರು ಹೇಳ್ತಾರೆ. ಕನ್ನಡ ಕಾವ್ಯದಲ್ಲಿ ಷಟ್ಪದಿಗಳನ್ನ ಪ್ರಪ್ರಥಮವಾಗಿ ಉಪಯೋಗಿಸಿದಂತದ್ದು ರಾಘವಾಂಕ. ಹಾಗಾಗಿ ಆತನನ್ನ ನಾವು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ಉಲ್ಲೇಖ ನಾಗವರ್ಮನಲ್ಲಾಗಿದೆ, ಆದರೆ ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ತಂದು ಅದನ್ನ ಬಳಸಿಕೊಂಡಂತವನು ರಾಘವಾಂಕ. ಹಾಗಾಗಿ ಆತನನ್ನ ನಾವು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ಆತ ಉಪಯೋಗಿಸಿದಂತದ್ದು ವಾರ್ಧಕ ಷಟ್ಪದಿ ಮತ್ತು ಉದ್ದಂಡ ಷಟ್ಪದಿ ಅಂತ ಆತನೇ ಕ್ರಿಯೇಟ್ ಮಾಡಿ ಉಪಯೋಗಿಸಿಕೊಂಡಿದ್ದಾನೆ. ಬಟ್ ಉದ್ದಂಡ ಷಟ್ಪದಿಯನ್ನು ನಾವು ಅಧ್ಯಯನ ಕೂಡ ಮಾಡಲ್ಲ. ನಮ್ಗಿರುವಂತದ್ದು ವಾರ್ಧಕ ಷಟ್ಪದಿ. ಅಧ್ಯಯನ ದೃಷ್ಟಿಯಲ್ಲಿ ಅದು ನಮ್ಮ ಹರಿಶ್ಚಂದ್ರ ಕಾವ್ಯದಲ್ಲಿ ಕಾಣುತ್ತೆ. ಹಳಗನ್ನಡದ ಸಾಹಿತ್ಯದಲ್ಲಿ ಕಂದ, ಖ್ಯಾತ ಕರ್ನಾಟ ವೃತ್ತಗಳು ಹೇರಳವಾಗಿದ್ದರೆ ನಡುಗನ್ನಡ ಕಾಲದ ಸಾಹಿತ್ಯದಲ್ಲಿ ಷಟ್ಪದಿಗೆ ಮೊದಲ ಸ್ಥಾನ. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಹಳಗನ್ನಡದ ಸಾಹಿತ್ಯದಲ್ಲಿ ಮಾರ್ಗದ ಪರಂಪರೆಯಲ್ಲಿದ್ದಂತಹ ಛಂದಸ್ಸಿನ ಪ್ರಕಾರಗಳಿದ್ವು. ಆದರೆ ನಡುಗನ್ನಡದ ಕಾಲದಲ್ಲಿ ಷಟ್ಪದಿಗೆ ಮೊದಲ ಸ್ಥಾನವನ್ನ ನಾವು ಗಮನಿಸಬಹುದು. ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ, ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಎರಡೂ ಕೂಡ ಷಟ್ಪದಿ ಕಾವ್ಯಗಳೇ. ವೆರಿ ಫೇಮಸ್ ವರ್ಕ್ ಇವೆರಡೂ ಕೂಡ. 2 ಮಹಾಭಾರತದ ಕಥೆಗಳು. ಮುದ್ದಣ ವಿರಚಿತ ಶ್ರೀರಾಮ ಪಟ್ಟಾಭಿಷೇಕ ಇರುವಂತದ್ದು ವಾರ್ಧಕ ಷಟ್ಪದಿಯಲ್ಲಿ. ಮೇಲಿನ 2 ಉದಾಹರಣೆಗಳು ಭಾಮಿನಿ ಷಟ್ಪದಿಯಲ್ಲಿದ್ದರೆ ಶ್ರೀರಾಮ ಪಟ್ಟಾಭಿಷೇಕ ಇರುವಂತದ್ದು ವಾರ್ಧಕ ಷಟ್ಪದಿಯಲ್ಲಿ. ವಾರ್ಧಕ ಷಟ್ಪದಿಯ ಮತ್ತೊಂದು ಎಕ್ಸಾಂಪಲ್ ನಾನು ಹೇಳಿದೆ ಹರಿಶ್ಚಂದ್ರ ಕಾವ್ಯ. ಇಷ್ಟನ್ನ ನೀವು ತಿಳ್ಕೊಂಡ್ರೆ ಷಟ್ಪದಿಯ ಬಗ್ಗೆ ಒಂದು ಅಂಶವನ್ನ ಎಲ್ಲಾದ್ರೂ ಹೇಳಬಹುದಾಗುತ್ತೆ, ಬರಿಬಹುದಾಗುತ್ತೆ. ನಾನು ಹೇಳಿದಾಗೆ ಮಾರ್ಗ ಮತ್ತು ದೇಸಿಯಲ್ಲಿ ಇದನ್ನ ನೀವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಜೊತೆಗೆ ದೇಸಿ ಛಂದಸ್ಸು ಅಂತ ಏನಾದ್ರು ಪ್ರಶ್ನೆಗಳು ಬಂದಾಗ ಇದನ್ನ ಬರೀಲೇಬೇಕು. ಅಥವಾ ನಾರ್ಮಲ್ ಆಗಿ ನೀವು ಯಾವುದೇ ಆನ್ಸರ್ ಬರೀಬೇಕಾದಾಗ, ವಿಶೇಷವಾಗಿ ನೀವು ಭಾವಾರ್ಥದಲ್ಲಿ ಅನಲೈಸ್ ಮಾಡಬೇಕಾದ್ರೆ, ಭಾವಾರ್ಥದಲ್ಲಿ ಅರ್ಥಗಳನ್ನ ಕೊಡ್ತಾ ಭಾಮಿನಿ ಷಟ್ಪದಿಯ ಉಲ್ಲೇಖವನ್ನು ಬರೀಬೇಕಾಗುತ್ತೆ. ಹೇಗೆ ಕೆಲವೊಂದಿಷ್ಟು ಪದಗಳಲ್ಲಿ ಬರುವಂತಹ ಆ ಸೊಗಸನ್ನ ಕೇವಲ ಭಾಮಿನಿ ಷಟ್ಪದಿಯಲ್ಲಿ ಮಾತ್ರ ನಾವು ಗಮನಿಸಬಹುದು ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ. ಮತ್ತು ಭಾಮಿನಿ ಷಟ್ಪದಿಯನ್ನ ಬಳಸಿಕೊಂಡು ಕುಮಾರವ್ಯಾಸ ಎಷ್ಟು ಅದ್ಭುತವಾಗಿ ಕಾವ್ಯವನ್ನ ಬರೆದಿದ್ದಾನೆ ಅನ್ನೋದು ಕೂಡ ಇಲ್ಲಿ ಗುರುತು ಮಾಡಬೇಕಾಗುತ್ತೆ. ಮುಂದಿನ ಒಂದು ವಿವರಣೆ ಬಹಳ ಮುಖ್ಯ ಇದೆ ನೋಡಿ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಹಿಂದೆ ರಚಿತವಾದ ಪದ್ಯಗಳ ಸಾಲುಗಳನ್ನು ಎಣಿಸುವುದಾದರೆ ಮಾರ್ಗ ಕಾವ್ಯದಲ್ಲಿ ಕಂದ ಮತ್ತು ದೇಸಿ ಗಬ್ಬದಲ್ಲಿ ಷಟ್ಪದಿ ಇವುಗಳಿಗೆ ಪ್ರಥಮ ಸ್ಥಾನ ದೊರೆಯಬಹುದು. ಮಾರ್ಗ ಪರಂಪರೆಯಲ್ಲಿ ಅಂದರೆ ಪಂಪನ ಕಾಲಮಾನದಲ್ಲಿ ಗಮನಿಸಿದ್ರೆ ಕಂದ ಪದ್ಯಗಳಿಗೆ ಹೆಚ್ಚಿನ ಸ್ಥಾನ ಇದೆ, ಅದು ಮಾರ್ಗ ಕಾವ್ಯ. ದೇಸಿ ಗಬ್ಬದಲ್ಲಿ ಅಥವಾ ದೇಸಿ ಛಂದಸ್ಸನ್ನ ಗಮನಿಸಿದ್ರೆ ಷಟ್ಪದಿ ಮೊಟ್ಟ ಮೊದಲ ಸ್ಥಾನವನ್ನು ಪಡೆಯುತ್ತೆ. ಸೊ ಕಂದ ಅಲ್ಲಿ, ಷಟ್ಪದಿ ಇಲ್ಲಿ, 2 ಟಾಪ್ ಮೋಸ್ಟ್ ಛಂದಸ್ಸಿನ ಪ್ರಕಾರಗಳು. ಆದರೆ ಕಂದ ಮತ್ತು ಷಟ್ಪದಿ 2ರ ಸೆಣಸಾಟ ನಡೆದರೆ ಷಟ್ಪದಿ ಗೆಲ್ಲಬಹುದು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 15ನೇ ಶತಮಾನದಿಂದ 18ನೇ ಶತಮಾನವರೆಗಿನ ಕಾಲದಲ್ಲಿ ಬಹುಸಂಖ್ಯೆಯ ಷಟ್ಪದಿ ಕಾವ್ಯಗಳು ಹುಟ್ಟಿಕೊಂಡಿವೆ. ಷಟ್ಪದಿಗಳ ಸಂಖ್ಯೆ ಎಷ್ಟೇ ಇರಲಿ ಅದು ನಮಗೆ ಬೇಕಿಲ್ಲ. ಆದರೆ ಕನ್ನಡ ಕವಿಗಳ ಕಾವ್ಯ ಪ್ರತಿಭೆಯನ್ನ ಕನ್ನಡಿಸುತ್ತಾ ಬಂದ ಷಟ್ಪದಿಗಳು 2, ವಾರ್ಧಕ, ಇನ್ನೊಂದು ಭಾಮಿನಿ. ಕನ್ನಡ ಸಾಹಿತ್ಯದಲ್ಲಿ ಇವೆರಡೂ ಷಟ್ಪದಿಗಳ ಪರಂಪರೆ ದೀರ್ಘವಾದುದು ಹೌದು, ಘನವಾದುದು ಹೌದು. ಹಿಂದೆ ಹೇಳಿದ ಹಾಗೆ ಸುಮಾರು 6 ಪ್ರಮುಖವಾದಂತಹ ಷಟ್ಪದಿಗಳನ್ನ ನಾವು ಗುರುತಿಸುತ್ತೇವೆ ಅಧ್ಯಯನದ ದೃಷ್ಟಿಯಲ್ಲಿ. ಬಟ್ ನಮ್ಮ ಸಿಲೆಬಸ್ಗೆ ಇರುವಂತಹದ್ದು ವಾರ್ಧಕ ಷಟ್ಪದಿಯ ಹರಿಶ್ಚಂದ್ರ ಕಾವ್ಯ ಇದೆ, ಭಾಮಿನಿ ಷಟ್ಪದಿಯ ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ. ನಾವು ಈಗ ಚರ್ಚೆಯನ್ನು ಮಾಡ್ತಾ ಹೋಗುವಂತದ್ದು ಅವೆರಡರ ವ್ಯತ್ಯಾಸವನ್ನ, ಮೂಲಭೂತ ವ್ಯತ್ಯಾಸವನ್ನ ಒಂದ್ಸಲಿ ನೋಡೋಣ. ಯಾಕಂದ್ರೆ ನೆಕ್ಸ್ಟ್ ಹರಿಶ್ಚಂದ್ರ ಕಾವ್ಯ ಮಾಡಬೇಕಾದ್ರೆ ಈ ಇಷ್ಟೊಂದು ಡೀಟೇಲ್ಸ್ ಗೆಲ್ಲ ಹೋಗಲ್ಲ. ಅವಾಗ ನೇರವಾಗಿ ಹರಿಶ್ಚಂದ್ರ ಕಾವ್ಯದ ಚರ್ಚೆನ ಮಾಡಬಹುದು. ಬಟ್ ಎಲ್ಲಾದ್ರೂ ಪ್ರಶ್ನೆಗಳು ಉದ್ಭವ ಆದಾಗ, ಹರಿಶ್ಚಂದ್ರ ಕಾವ್ಯದ ಪ್ರಶ್ನೆ ಉದ್ಭವ ಆದಾಗ ಅಲ್ಲಿ ವಾರ್ಧಕ ಷಟ್ಪದಿಯ ಮೆನ್ಷನ್ ಮಾಡುವಂತದ್ದು, ಭಾಮಿನಿ ಷಟ್ಪದಿಯನ್ನ ಗದುಗಿನ ಭಾರತದ ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡುವಂತದ್ದು ನಮ್ಮ ಹೊಣೆಯಾಗಿರುತ್ತೆ. ಬೈ ಡಿಫಾಲ್ಟ್ ವಿ ಹ್ಯಾವ್ ಟು ಡೂ ದಟ್. ಸೊ ಬೇಸಿಕ್ ಡಿಫರೆನ್ಸ್ ಏನಿದೆ ನೋಡೋಣ. ಹರಿಶ್ಚಂದ್ರ ಕಾವ್ಯದ ಒಂದು ಭಾಗವನ್ನು ಕೊಟ್ಟಿದ್ದೇನೆ ಗಮನಿಸಿ. ತಿಳಿಗೊಳನ ಬಳಸಿ ನಳನಳಿಸಿ ಬೆಳೆದಳ ಮಾವು ಗಳತಳದ ಮಲ್ಲಿಕಾ ಮಂಟಪದ ತಣ್ಣೆಳಲ ತಳುಗಾಳಿಯೊಳು ಪುಣ್ಯವಪ್ಪ ಪುಳಿನ ಸ್ಥಳದ ಮೇಲ ಶೋಕೆಯ ತರುವಿನ ತಳಿರ ತೊಂಗಲ ಗದ್ದುಗೆಯೊಳ್
ಓಲಗಂಗೊಟ್ಟು ಬಳಸಿ ಹಿಂದೆಡಬಲದೊಳಪ್ಪ ಮುನಿಗಳ ಕೂಡೆ ನಲಿವಿನಿನ್ ನುಡಿದ ಪಶುಪತಿಯಂತಿರ್ದ ಮುನಿನಾಥ ಕಣ್ಗೆಸೆದಿರ್ದನು. ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತದ್ದು. ಗಮನಿಸಿ ನೋಡೋದಾದ್ರೆ ನಿಮಗೊಂದು ಬೇಸಿಕ್ ಐಡಿಯಾ ಲಘುಗೂರುಗಳ ಅಥವಾ ಮಾತ್ರೆಗಳ ಆ ಗಣಗಳನ್ನ ನೀವೇನಾದ್ರೂ ಸ್ವಲ್ಪ ಮಟ್ಟಿಗೆ ಈಗಲೂ ಕೂಡ ನೆನಪಲ್ಲಿ ಇಟ್ಕೊಂಡಿದ್ದಿದ್ರೆ ಆದ್ರೆ ಅಲ್ಲಿ 5 ಮಾತ್ರೆಗಳ 4 ಗಣಗಳನ್ನ ನೋಡ್ತೀವಿ. ತಿಳಿಗೊಳನ 5 ಲಘುಗಳು ಬರ್ತವೆ, ಅದು ಒಂದು ಗುಂಪು. ಬಳಸಿ ನಳ ಅನ್ನುವಂಥ ಒಂದು ಗುಂಪು ಮಾಡಿಕೊಂಡು ಮತ್ತೆ 5 ಲಘುಗಳನ್ನ ಒಂದ್ ಕಡೆ ಹಾಕೊಳ್ತೀವಿ. ನಳಿಸಿ ಬೆಳೆದ ಅಗೇನ್ ಅಲ್ಲಿ 5 ಮಾತ್ರೆಗಳ ಒಂದು ಗುಂಪನ್ನ ಹಾಕೊಳ್ತೀವಿ. ಮಾವು ಅಲ್ಲಿ ಗುರು ಬರುತ್ತೆ, ಮಾವು ಅನ್ನೋದ್ರಲ್ಲಿ ಮಾ ಅನ್ನೋದಕ್ಕೆ ಗುರು ಬರುತ್ತೆ. ಹೀಗೆ 5 ಮಾತ್ರೆ 4 ಗಣಗಳು ಅಂದ್ರೆ 20 ಮಾತ್ರೆ ಒಟ್ಟು 5 5 5 5. ಇದು ಮೊದಲ 2 ಸಾಲಿನಲ್ಲಿ ಬರುವಂತದ್ದು. 3ನೇ ಸಾಲಿನಲ್ಲಿ ಗಮನಿಸಿ 3 ಮತ್ತು 6ನೇ ಪಾದಗಳಲ್ಲಿ 5 ಮಾತ್ರೆಗಳ 6 ಗಣಗಳು ಬರ್ತವೆ ಮತ್ತು ಕೊನೆಯಲ್ಲಿ ಒಂದು ಗುರು ಇರುತ್ತೆ. ಸೊ 20 20 30 ಪ್ಲಸ್ ಒಂದು ಗುರು. ಸೊ ಇಟ್ ಬಿಕಮ್ಸ್ 20 20 30 ಪ್ಲಸ್ ಒಂದು ಗುರು, ಅಗೇನ್ 20 20 30 ಪ್ಲಸ್ ಒಂದು ಗುರು. 5 ಮಾತ್ರೆಗಳ 4 ಗಣಗಳು ಮೊದಲ 2 ಸಾಲಿನಲ್ಲಿ, 6 ಗಣಗಳು 3 ಮತ್ತು 6ನೇ ಸಾಲಿನಲ್ಲಿ ಬರುವಂತದ್ದು. ಅಂಡ್ ಇಟ್ ಎಂಡ್ಸ್ ವಿತ್ ಒಂದು ಗುರು. ಪದ್ಯವು ಆದಿಪ್ರಾಸದಿಂದ ಕೂಡಿರುತ್ತದೆ. ಇಟ್ ಇಸ್ ಜನರಲ್ ಅಬ್ಸರ್ವೇಷನ್. ಷಟ್ಪದಿ ಎಲ್ಲಾ ರೀತಿಯ ಷಟ್ಪದಿಗಳಲ್ಲಿ ನೋಡಿದ್ರೆ ಆದಿಪ್ರಾಸ ಇದ್ದೇ ಇರುತ್ತೆ ಅನ್ನುವಂಥದ್ದು. ಇಲ್ಲಿ ಗಮನಿಸಿ ನೋಡೋದಾದ್ರೆ ತಿಳಿಗೊಳನ ಗಳತಳದ ತಳುಗಾಳಿಯ ತಳಿರ ಬಳಸಿ ನಲವಿನಿಂ ಹೀಗೆ ಹೇಳ್ತಾ ಲಾ ಅನ್ನುವಂಥ ಉಚ್ಚಾರಣೆ ಪದೇ ಪದೇ ಪುನರಾವೃತ್ತಿ ಆಗ್ತಾ ಇದೆ. ಇದು ವಾರ್ಧಕ ಷಟ್ಪದಿ. ಭಾಮಿನಿ ಷಟ್ಪದಿನ ನೋಡೋಣ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ನೌ ಗದುಗಿನ ಭಾರತದ ಡಿಸ್ಕಷನ್ಗೆ. ಬೆದರು ಗಂಗಳ ಬಿಟ್ಟ ಮಂಡೆಯ ಹುದಿದ ಹಾಹಾರವ ತೊಡಕಿದ ಪದಯುಗದ ಮೇಲುದಿನ ಬೀದಿಯ ಧೂಳಿ ಧೂಸರದ ವದನ ಕಮಲನ ಖಳನ ವಾಮಾಂಗದಲ್ಲಿ ಬಾಗಿದ ತನುನತೆಯ ವರಸುದತಿ ಬಂದಳು ರಾಜಸಭೆಗೆ ನೃಪಾಲ ಕೇಳೆಂದ. ಇಲ್ಲಿ ಗಮನಿಸಿ ನೋಡೋದಾದ್ರೆ 3ನೇ ಮತ್ತು 6ನೇ ಸಾಲಿನಲ್ಲಿ 7 ಮಾತ್ರೆಗಳ 3 ಗಣಗಳು ಹಾಗೂ ಒಂದು ಗುರು ಇದೆ. ಇಲ್ಲಿ 3-4-3-4 ಅಂತ ಕಾಂಬಿನೇಷನ್ ಬರುತ್ತೆ. ಬೆದರು 3 ಲಘು ಲಘು ಲಘು, ಗಂಗಳ ಸ್ವಕಂಗಳ ಅಂತ ಬರುತ್ತೆ. ಅಲ್ಲಿ ಗುರು ಲಘು ಲಘು ಅಂದ್ರೆ 4 ಬಂತು. ಮತ್ತೆ ಬಿಟ್ಟ ಗುರು ಲಘು ಕಾಂಬಿನೇಷನ್ ಅಲ್ಲಿ 3 ಆಯ್ತು. ಮತ್ತೆ ಮಂಡೆಯ ಮತ್ತೆ 4 ಆಯ್ತು. ಸೊ 3-4-3-4 ಅಂತ ಬರುತ್ತೆ. ಅಂದ್ರೆ ಮೊದಲ ಪಾದದಲ್ಲಿ 14 ಮಾತ್ರೆಗಳು. ವಾರ್ಧಕ ಷಟ್ಪದಿಯಲ್ಲಿ ಬಂದಂತದ್ದು 20, ಇಲ್ಲಿ 14 ಬರುತ್ತೆ. 3-4-3-4 ಕಾಂಬಿನೇಷನ್. ಇದು ಫಸ್ಟ್ 2 ಲೈನ್ಸ್ ಆ ರೀತಿ ಅಂದ್ರೆ 3ನೇ ಸಾಲಿನಲ್ಲಿ 3-4-3-4 ಬರುತ್ತೆ ಕಾಂಬಿನೇಷನ್. ಆದ್ರೆ ಇನ್ಸ್ಟೆಡ್ ಆಫ್ 14 21 ಆಗುತ್ತೆ. ಎಕ್ಸ್ಟ್ರಾ 7 ಮಾತ್ರೆಗಳು ಬರುತ್ತೆ. ಎಕ್ಸ್ಟ್ರಾ 7 ಮಾತ್ರೆಗಳು ಸೇರಿ 21 ಮಾತ್ರೆಗಳು ಕೊನೆಯಲ್ಲಿ ಒಂದು ಗುರು ಅಂತ ಬರುತ್ತೆ. ಅಗೇನ್ ಇಟ್ ಎಂಡ್ಸ್ ವಿತ್ ಎ ಗುರು. ಮತ್ತೆ ಮುಂದಿನ 3 ಸಾಲುಗಳು ಅದೇ ರೀತಿಯಲ್ಲಿ ಅಲ್ಲಿ 3-4 ಅನ್ನೋ ಕಾಂಬಿನೇಷನ್ನೇ ಆಗಬೇಕು. ಇದು ಭಾಮಿನಿ ಷಟ್ಪದಿಯ ಮುಖ್ಯ ಗುಣ. ಪದ್ಯವು ಆದಿಪ್ರಾಸದಿಂದ ಕೂಡಿರುತ್ತೆ. ಸೊ ಈ ಬೇಸಿಕ್ ಡಿಫರೆನ್ಸ್ ಅನ್ನ ತಿಳ್ಕೊಂಡು ಅಲ್ಲಿ ನಾವು ಆನ್ಸರ್ ನಲ್ಲಿ ಯಾವ್ದನ್ನು ಯೂಸ್ ಮಾಡಲ್ಲ. ಎಷ್ಟು ಮಾತ್ರ ಗಣಗಳು ಇವೆ, ಎಷ್ಟು ಗುಂಪುಗಳಿವೆ, ಏನು ಎತ್ತ ಏನು ಹೇಳಲ್ಲ. ಬಟ್ ವಿಶೇಷವಾಗಿ ಷಟ್ಪದಿಯಲ್ಲಿ ಇರುವಂತಹ ವ್ಯತ್ಯಾಸಗಳು ಅಂತ ಪ್ರಶ್ನೆ ಬಂದಾಗ ಅಥವಾ ಭಾವಾರ್ಥಕ್ಕೆ ಬಂದಾಗ ಇಂತಹ ಅಂಶಗಳನ್ನ ಬೆಳಕಿಗೆ ತರಬೇಕಾಗತ್ತೆ. ಇಲ್ಲಿ 3-4 ಅನ್ನುವಂತಹ ಮಾತ್ರಗಣಗಳ 7 ಮಾತ್ರಗಣಗಳು ನಮಗೆ ಸಿಗ್ತವೆ ಅಂತ ಒಂದು ಸಾಲಿನಲ್ಲಿ ಹೇಳುವಂತ ಪ್ರಯತ್ನ ಆಗಬೇಕು. ಇದು ಭಾಮಿನಿ ಷಟ್ಪದಿಯ ವಿಶೇಷತೆ ಅಂತ ತೋರಿಸುವಂತದಷ್ಟೇ. ಇನ್ನು 2ನೇ ಬಹಳ ಮುಖ್ಯವಾದಂತಹ ವಿಚಾರ, ಅದು ಕುಮಾರವ್ಯಾಸ ಯುಗದ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳುವಂಥದ್ದು. ಆದಿಪುರಾಣದ ಸಂದರ್ಭದಲ್ಲಿ ನಾನು ಪಂಪ ಯುಗದ ವೈಶಿಷ್ಟ್ಯತೆಗಳನ್ನ ಗುರುತು ಮಾಡಿದ್ದೆ. ಸುಮಾರು 7 ಗುಣಗಳನ್ನ ನಾನು ಹೈಲೈಟ್ ಮಾಡಿದ್ದೆ. ಇಲ್ಲಿ 10 ಗುಣಗಳನ್ನ ನಾನು ಹೈಲೈಟ್ ಮಾಡಿ ಹೇಳ್ತೀನಿ. ನೇರವಾಗಿಯೂ ಕೂಡ ಒಂದು ಪ್ರಶ್ನೆ ಬರಬಹುದು, ಪಂಪ ಯುಗದ ವೈಶಿಷ್ಟ್ಯಗಳಿಗೂ ಕುಮಾರ ಯುಗದ ವೈಶಿಷ್ಟ್ಯಗಳಿಗೂ ಇರುವಂತಹ ವ್ಯತ್ಯಾಸ, ಅಥವಾ 10ನೇ ಶತಮಾನ ಮತ್ತು 14-15ನೇ ಶತಮಾನದಲ್ಲಿದ್ದಂತಹ ವ್ಯತ್ಯಾಸಗಳು ಅಂತ ಹೇಳಿದ್ರು ಇದೇ ಆನ್ಸರ್ ಬರುವಂತದ್ದು. ಆರ್ ದೇ ಮೇ ಸಿಂಪ್ಲಿ ಆಸ್ಕ್ ಕುಮಾರವ್ಯಾಸನ ಯುಗದ ವೈಶಿಷ್ಟ್ಯಗಳು ಅಂತ ಕೇಳಬಹುದು. ಕೇಳದೆ ಹೋದಾಗ ಇವುಗಳನ್ನ ನೀವು ಆನ್ಸರ್ ಗಳಲ್ಲಿ ಉಪಯೋಗಿಸಿಕೊಳ್ಳಲೇಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲಿಸಿಟ್ ಆಗಿ ಸಪರೇಟ್ ಆಗಿ ಕ್ವಶನ್ ಕೇಳದೆ ಹೋದಾಗ ಇಲ್ಲಿ ಬರುವಂತಹ ಗುಣಗಳನ್ನ ನಿಮ್ಮ ಆನ್ಸರ್ ನಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ದಟ್ ಈಸ್ ಮಸ್ಟ್ ಅಂಡ್ ಶುಡ್. ಹೇಗೆ ಭಾಮಿನಿ ಷಟ್ಪದಿಯ ಕುರಿತಾಗಿ 1-2 ಸಾಲುಗಳನ್ನ ಹೇಳಿ ಅಂತ ಹೇಳಿದ್ದೆ, ಅದೇ ರೀತಿಯಲ್ಲಿ ಇಲ್ಲಿ ಬರುವಂತಹ ಯುಗದ ವೈಶಿಷ್ಟ್ಯತೆಗಳನ್ನ ಕೂಡ ಗುರುತು ಮಾಡಿ ಅಲ್ಲಿ ಹೈಲೈಟ್ ಮಾಡಬೇಕಾಗುತ್ತೆ. ಸೊ ಯಾವ್ಯಾವುದು ಆ ಗುಣಗಳನ್ನ ನಾವು ಇಲ್ಲಿ ನೋಡೋಣ. ಈ ಯುಗದಲ್ಲಿ ಬ್ರಾಹ್ಮಣ ಇಲ್ಲವೇ ಭಾಗವತ ವಾನ್ಮಯವು ವಿಪುಲವಾಗಿ ಬೆಳೆದಿದೆ. ಪಂಪನ ಕಾಲದಲ್ಲಿ ಇದ್ದಂಥದ್ದು ಜೈನ ಸಾಹಿತ್ಯ, ಅದು ಪೀಕ್ ತಲುಪಿತ್ತು. ಬಸವ ಯುಗದಲ್ಲಿ ವೀರಶೈವರ ಅಥವಾ ಲಿಂಗಾಯತದ ಶರಣರ ಸಾಹಿತ್ಯ ಪೀಕ್ ತಲುಪಿತ್ತು. ಆದ್ರೆ ಈಗ ಮತ್ತೆ ಬ್ರಾಹ್ಮಣ ಅಥವಾ ಭಾಗವತ ವಾನ್ಮಯ ವಿಪುಲವಾಗಿ ಬೆಳೀತಾ ಹೋಗಿದೆ. ಸೊ ಬ್ಯಾಕ್ ಟು ವೈದಿಕ ಸಂಪ್ರದಾಯದ ಕೆಲವು ವಿಚಾರಗಳು ಮತ್ತೆ ಮತ್ತೆ ಬೆಳೀತಾ ಹೋಗಿದೆ ಅನ್ನೋದು ಗಮನಾರ್ಹವಾದಂತಹ ವಿಚಾರ. ಮೊದಲಿನ ಮೀನಮೇಷ ವೃತ್ತಿಯನ್ನ ತೊರೆದು ಅದು ಕನ್ನಡದಲ್ಲಿ ಶ್ರದ್ಧೆಯನ್ನ ಬಲಪಡಿಸಿಕೊಂಡು ಜನಸಮ್ಮುಖವಾಗಿ ಮುಂದುವರೆದಿದೆ. ಮುಂಚೆ ಬಹಳ ಹೆಸಿಟೇಟ್ ಮಾಡ್ತಿದ್ರು, ಅದಕ್ಕೋಸ್ಕರ ಬಹುಶಃ ಜೈನ ಸಾಹಿತ್ಯ ಬಹಳ ವಿಪುಲವಾಗಿ ಬೆಳೆದಂತದ್ದು. ವೈದಿಕ ಸಂಪ್ರದಾಯದ ಕಥೆಗಳನ್ನ ಸ್ವತಃ ವೈದಿಕರೇ ದೊಡ್ಡ ರೀತಿಯಲ್ಲಿ ಬರೆದಿರಲಿಲ್ಲ. ಅದನ್ನ ಜೈನರು ಅಡಾಪ್ಟ್ ಮಾಡಿಕೊಂಡು ರಾಮಾಯಣ ಮತ್ತು ಮಹಾಭಾರತ ಎರಡೂ ಬಂದದ್ದು ನಮಗೆ ಜೈನರ ಮುಖಾಂತರವಾಗಿ ಕನ್ನಡಕ್ಕೆ ಬಂದಿರುವಂತದ್ದು. ಸೊ ಈ ಒಂದು ಹೆಸಿಟೇಷನ್ ಅನ್ನ ಈಗ ಬಿಟ್ಟಿರ್ತಾರೆ. ಬಿಟ್ಟು ಇಲ್ಲ, ನಮ್ಮತನವನ್ನ ನಾವು ಕನ್ನಡದಲ್ಲಿ ಬರೀಬೇಕಾಗತ್ತೆ, ನಮ್ಮ ತತ್ವಗಳನ್ನ ಕನ್ನಡದಲ್ಲಿ ಹೇಳಬೇಕಾಗತ್ತೆ ಅಂತ ಹೇಳಿ ಈ ಯುಗದಲ್ಲಿ ಡಿಸೈಡ್ ಮಾಡಿಕೊಂಡು ಅದನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಾರೆ. ಕುಮಾರವ್ಯಾಸ ಈ ದೇಸಿ ನಿಷ್ಠೆಯ ಮೊದಲಿಗ ಮಹಾಕವಿಯಾಗಿ ತನ್ನ
ಭಾರತದಲ್ಲಿ ಅದಕ್ಕೆ ದೃಷ್ಟಾಂತವನ್ನು ಅದ್ಭುತವಾಗಿ ಒದಗಿಸ್ತಾನೆ. ಸೊ ಇದರ ಮುಂಚೂಣಿಯಲ್ಲಿ ಬರುವಂತದ್ದೇ ಕುಮಾರವ್ಯಾಸ. ಸೊ ದ ಬೇಸಿಕ್ ಡಿಫರೆನ್ಸ್ ಗೊತ್ತಾಗಿದೆ ನಿಮಗೆ. ಪಂಪ ಹೇಳೋದಕ್ಕೂ ಮಹಾಭಾರತ ಹೇಳೋದಕ್ಕೂ ಕುಮಾರವ್ಯಾಸ ಹೇಳೋದಕ್ಕೂ ಇರುವಂತಹ ವ್ಯತ್ಯಾಸವೇ ಇದು. ಪಂಪ ಹೇಳಿದ್ದು ಆತನಿಗೆ ಲೌಕಿಕ ಕಾವ್ಯವಾಗುತ್ತೆ ಮತ್ತು ಅದು ಬೇರೆ ಧರ್ಮದಿಂದ ಬಂದಂತದ್ದು ಅಂತ. ಆದ್ರೆ ಕುಮಾರವ್ಯಾಸ ಹೇಳಬೇಕಾದಾಗ ಇದೇ ವೈದಿಕ ಹಿನ್ನೆಲೆಯಲ್ಲಿ ಬಂದಿರುವಂತಹ ಸೃಷ್ಟಿಯಾಗಿರುವಂತಹ ಕಥೆಯನ್ನ ಮತ್ತೊಬ್ಬ ವೈದಿಕ ಪರಂಪರೆಗೆ ಸೇರಿದಂತಹ ಕುಮಾರವ್ಯಾಸ ದೇಸಿ ನಿಷ್ಠೆಯನ್ನ ಇಟ್ಕೊಂಡು ಕನ್ನಡದಲ್ಲಿ ಹೇಳ್ತಾನೆ ಅನ್ನುವಂಥದ್ದು ಮೊಟ್ಟ ಮೊದಲ ಮತ್ತು ಬಹಳ ಮುಖ್ಯವಾದಂತಹ ವ್ಯತ್ಯಾಸ ಇದು. ಅವನ ಪ್ರತ್ಯಕ್ಷ ಅಪ್ರತ್ಯಕ್ಷ ಪ್ರಭಾವದಿಂದ ಅನೇಕ ಭಾಗವತ ಕವಿಗಳು ಮುಂಬಂದು ರಾಮಾಯಣ ಮಹಾಭಾರತಗಳನ್ನು ಭಾಗವತ ಮುಂತಾದ ಪುರಾಣಗಳನ್ನು ಕನ್ನಡಿಸುತ್ತಾ ತಮ್ಮ ದರ್ಶನಕ್ಕೆ ಮೂರ್ತ ಸ್ವರೂಪ ಕೊಟ್ಟರು. ಸೊ ಇದು ಬಹಳ ಮುಖ್ಯ. ಪುರಾಣಗಳಿವೆ, ಯಾವೆಲ್ಲ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳಿವೆ, ಅವುಗಳು ಬೇರೆ ಬೇರೆ ಧರ್ಮದ ಮುಖಾಂತರವಾಗಿ ನಮಗೆ ಬರೋದಕ್ಕಿಂತ ನಾವೇ ಅದನ್ನ ಕನ್ನಡಿಸುತ್ತಾ ಹೇಳೋಣ, ಕನ್ನಡಕ್ಕೆ ನಾವೇ ತರೋಣ, ಅದರ ಮುಖಾಂತರವಾಗಿ ದರ್ಶನಕ್ಕೆ ಅದನ್ನ ನಾವು ಎಡೆ ಮಾಡಿಕೊಡಬಹುದು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡ್ತಾರೆ. ಎರಡನೆಯದು, ಭಾಗವತ ಸಾಹಿತ್ಯದ ಒಂದು ವಿಶಿಷ್ಟ ಶಾಖೆಯಾಗಿ ಹಿಂದಿನ ಯುಗದಲ್ಲಿ ಮಾಡಿದಂತಹ ದಾಸವಾನ್ಮಯವು ಈ ಯುಗದಲ್ಲಿ ಸಮೃದ್ಧವಾಗಿ ಬೆಳೆಯಿತು. ಮೇಲಿನ ಕಾರಣಕ್ಕೋಸ್ಕರನೇ ವಚನ ಸಾಹಿತ್ಯದಲ್ಲಿ ಉಗಮವಾಗಿದೆ ಅಂತ ಹೇಳ್ತಾರೆ ದಾಸವಾನ್ಮಯ. ಸೊ ಅದು ಈ ಸಂದರ್ಭದಲ್ಲಿ ಈ ಯುಗದಲ್ಲಿ ಬಹಳ ಸಮೃದ್ಧವಾಗಿ ಬೆಳೆಯಿತು. ಯಾಕಂದ್ರೆ ಮೇಲಿನ ಉದ್ದೇಶವೇ ಭಾಗವತ ಪುರಾಣಗಳನ್ನ, ಕೃಷ್ಣನ ಕಥೆಗಳನ್ನ ನಾವೇ ಹೇಳೋಣ ಸ್ವತಃ ಅಂತ ಹೇಳಿ, ಅದು ಕನ್ನಡದಲ್ಲಿ ಹೇಳೋಣ ಅಂತ ಹೇಳಿ ಬಂದಂತದ್ರಿಂದ ದಾಸವಾನ್ಮಯ ಸಮೃದ್ಧವಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾದಂತಹ ಪಾಯಿಂಟ್ ಇದು, ಸ್ಥಿರವಾದ ಪರಂಪರೆಯುಳ್ಳ ದಾಸಕೂಟವೆಂಬ ಒಂದು ಸಂಸ್ಥೆ ಜನಸಂಸ್ಕಾರವಾದ ಒಂದು ಆಂದೋಲನ ಎಂಬ ಸ್ವರೂಪ ತಾಳಿತು. ಇದು ಬಹಳ ಮುಖ್ಯವಾದಂತದ್ದು. ಇದಕ್ಕೆ ಬಹಳ ದೊಡ್ಡ ಇನ್ಸ್ಪಿರೇಷನ್ ಅಥವಾ ಪ್ರಭಾವ ಬಹುಶಃ ವಚನ ಸಾಹಿತ್ಯ ಬೀರಿದ್ದಿರಬಹುದು. ಯಾಕಂದ್ರೆ ತತ್ವಶಾಸ್ತ್ರಗಳನ್ನ, ತತ್ವಜ್ಞಾನಗಳನ್ನ ಸುಮ್ಮನೆ ನಮ್ಮಲ್ಲಿ ಇಟ್ಕೊಂಡು ಬೆಳೆಯೋದಕ್ಕಿಂತ ಅದನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನುವಂತಹ ಒಂದು ಉದ್ದೇಶ ಯಾವಾಗ ವಚನ ಸಾಹಿತ್ಯ ಮಾಡ್ತೋ ಅದನ್ನ ಇವರು ಮಾಡ್ತಾರೆ. ಸ್ಥಿರವಾಗಿ ಇದ್ದಂತಹ ಒಂದು ಸಂಸ್ಥೆಯಾಗಿ ಒಂದು ವ್ಯವಸ್ಥೆಯಾಗಿ ಒಂದು ಕಡೆ ಇತ್ತು. ಆದ್ರೆ ಜನಸಂಸ್ಕಾರವಾದಂತಹ ಒಂದು ಆಂದೋಲನ ಅಂತ ಆಗಿದ್ದು ಈ ಒಂದು ಸಂದರ್ಭದಲ್ಲಿ. ಸೊ ನಾವು ದಾಸ ಸಾಹಿತ್ಯ ಹೇಳಬೇಕಾದ್ರೆ ಈ ಅಂಶವನ್ನ ಗುರುತಿಸಬೇಕಾಗುತ್ತೆ. ಇದು ಕೇವಲ ಕುಮಾರವ್ಯಾಸ ಭಾರತಕ್ಕೆ ಅಥವಾ ಅವನಿಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ, ಇಡೀ ಯುಗದಲ್ಲಿ ನಡೀತಾ ಇರುವಂತದ್ದು. ದಾಸ ಸಾಹಿತ್ಯವೂ ಕೂಡ ಕಂಟೆಂಪ್ರರಿ ಆಗಿರೋದ್ರಿಂದ ದಾಸ ಸಾಹಿತ್ಯದ ಸಂದರ್ಭದಲ್ಲೂ ಕೂಡ ನೀವು ಈ ಪಾಯಿಂಟ್ ಗಳನ್ನ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಅಲ್ಲದೆ ಮಾಧ್ವ ತತ್ವ, ಆಚಾರ ಧರ್ಮವನ್ನ ಕನ್ನಡದಲ್ಲಿ ಪ್ರಚಲಿಸಿತು. ಬಹಳ ಮುಖ್ಯವಾದಂತದ್ದು. ಅಗೇನ್ ಅಂಡ್ ಅಗೇನ್ ರಿಪೀಟಿಂಗ್, ಕನ್ನಡದಲ್ಲಿ ನಮ್ಮತನವನ್ನ ಹೇಳ್ಕೊಳ್ಬೇಕು ಅನ್ನುವಂತಹ ಹಂಬಲ ಬೆಳೀತಾ ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ವಿಶಾಲವಾದಂತಹ ಭಾಗವತ ಮನೋಧರ್ಮವನ್ನ, ಸಾಮಾಜಿಕ ನೀತಿಯನ್ನ ಬೋಧಿಸಿತು. ಅಗೇನ್ ಎನ್ ಇನ್ಫ್ಲೂಯೆನ್ಸ್ ಫ್ರಮ್ ವಚನ ಸಾಹಿತ್ಯ. ಈ ಮನೋಧರ್ಮವನ್ನ ಕೇವಲ ತತ್ವಜ್ಞಾನವಾಗಿ ಬಹಳ ಕ್ಲಿಷ್ಟವಾಗಿ ಅಟ್ಟದ ಮೇಲೆ ಇಡೋದಲ್ಲ, ಅದು ಸಾಮಾಜಿಕ ನೀತಿ ಬೋಧಿಸುವಂತ ಪ್ರಕ್ರಿಯೆ ಆಗಬೇಕು ಅಂತ ಹೇಳಿ ಅದನ್ನ ಜನಸಾಮಾನ್ಯರಿಗೆ ತಲುಪಿಸ್ತಾ ಹೋಗ್ತಾರೆ. ಆಗ್ಲೇ ಬರುವಂತದ್ದು ಪದ, ಸುಳಾದಿ, ಉಗಾಭೋಗ. ನೆನಪಿರಲಿ, ಇವು ಕೂಡ ಕನ್ನಡದ ಛಂದಸ್ಸಿನ ರೂಪಗಳು. ಸುಳಾದಿ, ಉಗಾಭೋಗ ಇದನ್ನ ಹೆಚ್ಚು ಹೇರಳವಾಗಿ ಉಪಯೋಗಿಸಿಕೊಂಡಂತದ್ದು ದಾಸ ಸಾಹಿತ್ಯ. ಸೊ ಚೇಂಜ್ ನೀವು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಉದ್ದೇಶಗಳು ಬದಲಾಗ್ತಾ ಇದೆ, ಅದರ ಪ್ರಕಾರವಾಗಿ ಅವರು ಉಪಯೋಗಿಸಿಕೊಳ್ತಿರುವಂತಹ ಟೂಲ್ಸ್ ಅಂಡ್ ಡಿವೈಸಸ್ ಏನಿದೆ ಅವು ಕೂಡ ಬದಲಾಗ್ತಿದೆ ಅನ್ನುವಂತ ನೀವು ಗಮನಿಸಬಹುದಾಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಈ ರೂಪಗಳಲ್ಲಿ ಅದು ಹೊರಹೊಮ್ಮಿ ಕರ್ನಾಟಕ ಸಂಗೀತವನ್ನ ಜನಪ್ರಿಯಗೊಳಿಸಿತು. ಅಂದ್ರೆ ಏನರ್ಥ? ಶಾಸ್ತ್ರವನ್ನ ಕಲೆಯ ರಂಜಕತೆಗೆ ಇಳಿಸಿತು. ಇದು ಬಹಳ ಮುಖ್ಯವಾದಂತಹ ಪಾಯಿಂಟ್. ಇದು ಶಾಸ್ತ್ರಗಳನ್ನ ಶಾಸ್ತ್ರವಾಗಿ ಅಷ್ಟೇ ಇಡ್ಲಿಲ್ಲ, ಅವುಗಳನ್ನ ರಂಜಕತೆಗೆ ಇಳಿಸಿ ಸಂಗೀತದ ರೂಪದಲ್ಲಿ ಜನಪ್ರಿಯಗೊಳಿಸ್ತಾ ಹೋಯಿತು. ಯಾವಾಗ ಶಾಸ್ತ್ರಗಳನ್ನ ಹಾಡಬಹುದು ಮತ್ತು ಹಾಡುವ ಮುಖಾಂತರವಾಗಿ ಜನರಿಗೆ ತಲುಪಿಸಬಹುದು ಅನ್ನುವಂತಹ ಉದ್ದೇಶ ಕ್ಲಿಯರ್ ಆಗ್ತಾ ಹೋಗುತ್ತೆ, ಅಲ್ಲಿ ಧರ್ಮ ಪ್ರಚಾರವೂ ಕೂಡ ಮಾಡಬಹುದು ಅನ್ನುವಂತಹ ಒಂದು ಅಂಶ ಕೂಡ ಅಲ್ಲಿ ಬೆಳಕಿಗೆ ಬರುತ್ತೆ. ಸೊ ಇಟ್ ಇಸ್ ಮೋರ್ ಆಫ್ ರೀಚಿಂಗ್ ದ ಮಾಸ್. ಎಷ್ಟು ಸಾಧ್ಯವೋ ಅಷ್ಟು ಜನರನ್ನ ತಲುಪಿಸುವಂತಹ ಪ್ರಕ್ರಿಯೆ ಆಗ್ತಾ 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 ಶಾಸ್ತ್ರ ಎಲ್ಲರಿಗೂ ತಲುಪುತ್ತೆ. ಅಂಡ್ ಇನ್ ಆಲ್ ದೀಸ್ ಎಫರ್ಟ್, ಇದರ ಹಿನ್ನೆಲೆಯಾಗಿರುವಂತದ್ದು ವಚನ ಸಾಹಿತ್ಯ ಅನ್ನುವಂಥದ್ದು ನೀವು ತಿಳ್ಕೊಳ್ಬೇಕಾಗುತ್ತೆ. ಕನ್ನಡದಲ್ಲಿ ಶ್ರೀ ವೈಷ್ಣವ ಮತ ತತ್ವ ಮತ್ತು ಸಂಪ್ರದಾಯಗಳನ್ನ ತಿಳಿ ಹೇಳುವಂತಹ ಪ್ರೌಢ ಮತ್ತು ಸುಲಭ ಸಾಹಿತ್ಯವು ಈ ಯುಗದ ಉತ್ತರಾರ್ಧದಲ್ಲಿ ಸ್ವಲ್ಪ ಕವಿಗಳಿಂದ ಬಹಳವಾಗಿ ದೊರೆಯಿತು. ಜೈನ ಸಾಹಿತ್ಯವನ್ನು ಗಮನಿಸಿದ್ವಿ. ಅದಾದ ನಂತರ ಬಸವ ಯುಗದಲ್ಲಿ ಶರಣರ ಮತ್ತು ವೀರಶೈವ ಲಿಂಗಾಯತರ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಈಗ ಬರುವಂತದ್ದು ವೈಷ್ಣವ, ಶ್ರೀ ವೈಷ್ಣವ ಮತ, ಅದರಲ್ಲಿ ವಿಶೇಷವಾಗಿ ಶ್ರೀ ವೈಷ್ಣವ ಮತ. ರಾಮಾನುಜರ ಹಿನ್ನೆಲೆಯಲ್ಲಿ ಉದ್ಭವವಾದಂತಹ ಈ ಶ್ರೀ ವೈಷ್ಣವ ಮತದ ತತ್ವಗಳು, ಸಂಪ್ರದಾಯಗಳು ಪ್ರೌಢಿಮೆಯನ್ನು ತಲುಪುವಂತಹ ಅಂಶಕ್ಕೆ ಬರುತ್ತೆ. 3 ಸ್ಕೂಲ್ ಆಫ್ ಥಾಟ್ಗಳಲ್ಲಿ ಬಹಳ ಮುಖ್ಯ ಆಗುತ್ತೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು. ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಅಂತ ನಾವು ಏನ್ ಕರಿತೀವಿ, ಇವುಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ. ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡಿಕೊಂಡು ನಂತರ ನೀವು ಕುಮಾರವ್ಯಾಸನಲ್ಲಿ ಆ ಪಾಯಿಂಟ್ ಗಳನ್ನ ಅಳವಡಿಸಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಈ ಯುಗದಲ್ಲಿಯೇ ಶ್ರೀ ವೈಷ್ಣವ ಮತದ ತತ್ವ ಪ್ರೌಢಿಮೆಯನ್ನ ಪಡ್ಕೊಳ್ತಾ ಹೋಗುತ್ತೆ. ಈ ಯುಗದಲ್ಲಿ ವೀರಶೈವ ವಾನ್ಮಯದ ಪುನರುಜ್ಜೀವನ ಬಹುದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಒಂದು ಹಂತಕ್ಕೆ ಸ್ವಲ್ಪ ಕಡಿಮೆ ಆಗೋಗಿರುತ್ತೆ. ವಚನ ಸಾಹಿತ್ಯ ಅನ್ನುವಂಥ ದೊಡ್ಡ ಮಟ್ಟದ ಚಳುವಳಿ 1-2 ಶತಮಾನ ಆಗ್ತಿದ್ದ ಹಾಗೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಈ ಯುಗದಲ್ಲಿ, ಕುಮಾರವ್ಯಾಸ ಯುಗದ ಸಂದರ್ಭದಲ್ಲಿ, ಅಂದ್ರೆ 15-16ನೇ ಶತಮಾನದ ಸಂದರ್ಭದಲ್ಲಿ ಮತ್ತೆ ಅದು ಪುನರುಜ್ಜೀವನವನ್ನು ಪಡಿತಾ ಹೋಗುತ್ತೆ. 13ನೇ ಶತಮಾನದಂತೆ ಹೇರಳವಾದಂತಹ ವಚನಕಾರರು ಈಗ ಉದಯವಾಗಲಿಲ್ಲ. ಯಾಕೆ? ವಚನ ಸಾಹಿತ್ಯ ಶರಣರ ಒಂದು ಚಳುವಳಿ ಮುಂದುವರಿಲ್ಲ ಅಂತ ಹೇಳೋದಕ್ಕೆ ವಚನಕಾರರು ಕೂಡ ಹೆಚ್ಚಾಗಿ ಹುಟ್ಟುಕೊಳ್ಳಿಲ್ಲ. ಅಲ್ಲಿಗೆ ಮಾತ್ರ ಸೀಮಿತವಾಗಿದ್ದರಿಂದ
ಆ ಚಳುವಳಿ ಅಷ್ಟು ಮುಂದುವರಿಯಲಿಲ್ಲ. ಆದರೆ ಹಲಕೆಲವಾರಾದರೂ ಕೂಡ ಬೆಳ್ಳಿಯಂತೆ ಹೊಳೆದರು. ಮುಖ್ಯವಾಗಿ ವಚನ ಸಂಕಲನ, ಸಂಪಾದನೆ, ಟೀಕೆ ಟಿಪ್ಪಣಿ ಇವುಗಳನ್ನೆಲ್ಲ ಸಂಪಾದನೆ ಮಾಡುವಂತಹ ಕೆಲಸದಲ್ಲಿ ಅವರು ನಿರತರಾದರು. ಇನ್ನೊಂದು ಕಡೆ ಬಹಳ ಮುಖ್ಯ ಇದು ಕೂಡ ಈ ಸಂದರ್ಭದಲ್ಲಿ ಬಂದಂತದ್ದು ರತ್ನಾಕರ ವರ್ಣಿ. ಹಾಗಾಗಿ ಗಮನಿಸಿ, ಜೈನ ಕವಿಗಳು ದೇಶೀಯ ದಿಕ್ಕಿನತ್ತ ಬೀಸುವಂತಹ ಗಾಳಿಯನ್ನರಿತು ತಮ್ಮ ಸಾಹಿತ್ಯ ರಥವನ್ನು ಹತ್ತ ತಿರುಗಿಸಿದ್ರು. ಜೈನ ಧರ್ಮ ಈಗಲೂ ಜೀವಂತವಾಗಿದೆ. ಸುಮಾರು 15-16ನೇ ಶತಮಾನದವರೆಗೂ ಜೀವಿತದಲ್ಲಿತ್ತು. ರತ್ನಾಕರ ವರ್ಣಿಯ ಮುಖಾಂತರವಾಗಿ ಅದನ್ನು ನಾವು ಗಮನಿಸ್ತೀವಿ. ಆದ್ರೆ ಒಂದು ಡಿಫರೆನ್ಸ್ ಆಯ್ತು. ಪಂಪ ಬರಿತಾ ಹೋದಂತದ್ದು ಚಂಪು ಶೈಲಿಯಲ್ಲಿ ಪಂಡಿತ ಮಂಡಳಿ ಮೆಚ್ಚಿಸಲಿಕ್ಕೆ, ಅದು ಸಾಮಾನ್ಯನಿಗೆ ತಲುಪಲಿಲ್ಲ. ಆದರೆ ಈಗ ಜೈನ ಪ್ರಸರಣವನ್ನು ಮಾಡಬೇಕು ಅಂತ ಹೇಳಿದ್ರೆ, ಜನಮನಗಳಿಗೆ ತಲುಪಿಸಬೇಕು ಅಂತ ಹೇಳಿದ್ರೆ ಸುಲಭವಾದಂತಹ ಮಾರ್ಗಗಳನ್ನು ಹುಡುಕೊಳ್ಬೇಕು. ಯಾವ ರೀತಿ ಅದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ದೇಶೀಯ ದಿಕ್ಕಿನತ್ತ ಸಾಕ್ತಿದ್ದಾಗ ಇವರು ಕೂಡ ದೇಶಿಯನ್ನ ಆರಿಸಿಕೊಳ್ತಾರೆ ಜೈನರು. ಅದಕ್ಕೋಸ್ಕರ ತೀರ್ಥಂಕರ ಚರಿತೆಗಳು ಹಾಗೂ ಇತರ ಜೈನ ಸಾಂಪ್ರದಾಯಿಕ ವಿಷಯಗಳು ಜನಸುಲಭವಾದಂತಹ ದೇಸಿ ಛಂದಸ್ಸುಗಳಾದಂತಹ ಷಟ್ಪದಿ ಸಾಂಗತ್ಯಗಳಲ್ಲಿ ನೆಲೆ ನಿಂತವು. ಷಟ್ಪದಿ ಸಾಂಗತ್ಯದಲ್ಲಿ ಜೈನ ಕವಿಗಳು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಜೈನ ಧರ್ಮ ಉಳಿಬೇಕು ಅಂದ್ರೆ ಅದು ಜನರಿಗೆ ತಲುಪಬೇಕು ಅಂತ ಹೇಳಿದ್ರೆ ದೇಸಿ ಛಂದಸ್ಸುಗಳನ್ನ ಅಳವಡಿಸಿಕೊಳ್ಬೇಕು, ಜನರಿಗೆ ಅರ್ಥವಾಗಬೇಕು, ಜನರು ಅದನ್ನ ಹಾಡಬೇಕು. ಈ ಎಲ್ಲ ಉದ್ದೇಶ ಇಟ್ಕೊಂಡು ಇದು ಬೆಳೀತಾ ಹೋಗುತ್ತೆ. ಅಲ್ಲದೆ ನಡುವೆ ಬಂದಂತಹ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಬಂದಂತಹ ಶೈವ ಆಚರಣೆಗಳೇನಿದಾವೆ ಅವು ಕೂಡ ಇನ್ಫ್ಲೂಯೆನ್ಸ್ ಆಗಿವೆ ಈ ಜೈನರ ಮೇಲೆ. ನೋಡಿ, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಯಾವೆಲ್ಲ ರೀತಿಯಾಗಿ ಸಾಹಿತ್ಯದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಪಂಪ ಬರೆಯುವ ಹೊತ್ತಿನಲ್ಲಿ ವಚನ ಚಳುವಳಿ ಆಗಿರಲಿಲ್ಲ. ಅದರ ರತ್ನಾಕರ ವರ್ಣಿ ಬರೆಯುವ ಸಂದರ್ಭದಲ್ಲಿ ವಚನ ಚಳುವಳಿ ಆಗೋಗಿದೆ. ಕುಮಾರವ್ಯಾಸನು ಕೂಡ ಬಂದು ಹೋಗಿದ್ದಾನೆ. ಈ ಎಲ್ಲ ಇನ್ಫ್ಲೂಯೆನ್ಸಸ್ ಗಳನ್ನ ಇಟ್ಟುಕೊಂಡು ರತ್ನಾಕರ ವರ್ಣಿ ಬರಿತಾ ಹೋಗ್ತಾನೆ. ಸೊ ಅವನ ಮೇಲೆ ದೊಡ್ಡದೊಂದು ಪರಿಣಾಮ ಬೀರಿರುತ್ತೆ. ವಿಶೇಷವಾಗಿ ಈ ಶೈವ ಆಚರಣೆಗಳು, ಶೈವ ಧರ್ಮ ಏನಿದೆ ಇವುಗಳ ಆಚರಣೆಗಳು, ಇವುಗಳ ನಂಬಿಕೆಗಳು ಇವನ ಮೇಲೆ ಹೆಚ್ಚು ಪರಿಣಾಮ ಬೀರಿದೆ. ಚಂಪುವಿನ ಅಸ್ತ. ಚಂಪುವನ್ನ ಯಾರು ಕೇಳ್ತಿಲ್ಲ ಈಗ, ನೋ ಒನ್ಸ್ ಬಾದರ್ಡ್ ಅಬೌಟ್ ಚಂಪು. ಆದ್ರೆ ಮೈಸೂರು ಒಡೆಯರ ಕಾಲದಲ್ಲಿ ಅದರ ಪುನರುದಯ ಆಗಿದೆ. ಅಲ್ಲಿಯವರೆಗೆ ಗಮನಿಸಬೇಕಾಗಿರುವಂತದ್ದು ದೇಸಿ ಪ್ರಾಚುರ್ಯಕ್ಕೆ ನಿದರ್ಶನವಾದಂತಿದೆ. ಚಂಪು ಈ ಸಂದರ್ಭದಲ್ಲಿ ಕೆಳಗೆ ಹೋಗ್ಬಿಟ್ಟಿದೆ. ಅದು ಮತ್ತೆ ಪುನರುದಯ ಆಗುವಂತದ್ದು ಮೈಸೂರು ಒಡೆಯರ ಸಂದರ್ಭದಲ್ಲಿ. ಅಂದ್ರೆ ಈ ಗ್ಯಾಪ್ ಅಲ್ಲಿ ಡ್ಯೂರಿಂಗ್ ದಿಸ್ ಪೀರಿಯಡ್ ದೇಸಿ ಛಂದಸ್ಸುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಇಲ್ಲಿ ಅಂಶ. ಸೊ ಯಾರೆಲ್ಲ ಬರೀತಾ ಹೋಗ್ತಾರೆ ಅವರೆಲ್ಲರೂ ಕೂಡ ದೇಸಿ ಛಂದಸ್ಸಿಗೆ ವಾಲ್ತಾ ಹೋಗ್ತಾರೆ. ಷಟ್ಪದಿಯೇ ಈ ಯುಗದ ಪ್ರಧಾನ ಕಾವ್ಯರೂಪ. ಚಂಪು ಹೇಗೆ ಪಂಪನ ಯುಗದಲ್ಲಿ ಪ್ರಧಾನವಾಗಿತ್ತು, ಕುಮಾರವ್ಯಾಸ ಯುಗದಲ್ಲಿ ಷಟ್ಪದಿ ಬಹಳ ಪ್ರಮುಖವಾದಂತಹ ಪ್ರಧಾನ ಕಾವ್ಯರೂಪವಾಗಿತ್ತು. ಅದರಲ್ಲೂ ಭಾಮಿನಿ, ಅದಾದ ನಂತರ ವಾರ್ಧಕ, ಇವೆರಡೂ ಕೂಡ ಲೋಕಪ್ರಿಯವಾದುದು. ಎಲ್ಲಾ ಮತ ಪರಂಪರೆಯ ಎಲ್ಲ ವಿಷಯಗಳು ಷಟ್ಪದಿಯಲ್ಲಿ ವಿಶೇಷ ಪ್ರಮಾಣದಲ್ಲಿ ಪ್ರತಿಪಾದಿತವಾದದನ್ನ ಗಮನಿಸಬಹುದು. ಕೇವಲ ಕುಮಾರವ್ಯಾಸ ಅಥವಾ ದಾಸರಷ್ಟೇ ಅಲ್ಲ, ಜೈನರು ಕೂಡ ಇದರಲ್ಲಿ ಬರೀತಾರೆ, ಶೈವರು ಕೂಡ ಇದರಲ್ಲಿ ಬರೀತಾರೆ. ಸೊ ಎಲ್ಲ ಮತ ಪರಂಪರೆಯೂ ಷಟ್ಪದಿಗೆ ತಳಹದಿಯಾಯಿತು. ಅದಕ್ಕೋಸ್ಕರನೇ ಈ ಯುಗವನ್ನ ಷಟ್ಪದಿ ಯುಗ ಅಂತ ಕೂಡ ಕರೆದ್ರೆ ಅಡ್ಡಿ ಇಲ್ಲ. ಎಕ್ಸಾಂಪಲ್ ಗಳನ್ನ ನೋಡ್ತಾ ಹೋದ್ರೆ, ಕುಮಾರವ್ಯಾಸನ ಭಾರತ ಕಥಾಮಂಜರಿ ಈಗ ನಾವು ಮಾಡುವಂತದ್ದು, ಚಾಮರಸನ ಪ್ರಭುಲಿಂಗ ಲೀಲೆ, ಲಕ್ಷ್ಮೀಶನ ಜೈಮಿನಿ ಭಾರತ, ವಿರೂಪಾಕ್ಷನ ಚೆನ್ನ ಬಸವ ಪುರಾಣ. ಸೊ ಇಲ್ಲಿ ಗಮನಿಸಿದ್ರೆ ಶೈವರು, ವೈಷ್ಣವರು ಎಲ್ಲರೂ ಆಯ್ಕೆ ಮಾಡಿಕೊಂಡಂತದ್ದು ಷಟ್ಪದಿಯನ್ನ. ದೇಶ ಛಂದಸ್ಸಿನ ಇತರ ರೂಪಗಳಲ್ಲಿ ಸಾಂಗತ್ಯವು ಬಹುಶಃ ಇದೇ ಯುಗದಲ್ಲಿ ಸಾಹಿತ್ಯ ಮಂದಿರವನ್ನ ಪ್ರವೇಶಿಸಿರಬಹುದು. ಹೇಗೆ ಉಗಾಭೋಗ, ತ್ರಿಪದಿ, ರಗಳೆ ಅಂತೆಲ್ಲ ನಾವು ಹೇಳ್ತಾ ಹೋದ್ವಿ, ಅದೇ ಸಂದರ್ಭದಲ್ಲಿ ಈ ಸಾಂಗತ್ಯ ಅನ್ನುವಂತಹ ದೇಸಿ ಛಂದಸ್ಸಿನ ರೂಪ ಹುಟ್ಟಿರಬಹುದು ಅಂತ ಪಂಡಿತರು ಹೇಳ್ತಾರೆ. ಈ ಸಾಂಗತ್ಯ ಮುಂದೆ ರತ್ನಾಕರಣಿಯ ಮುಖಾಂತರವಾಗಿ, ಆತನ ಭರತೇಶ ವೈಭವದ ಮುಖಾಂತರವಾಗಿ ಕಳಸವನ್ನ ಮುಟ್ಟಿತು. ಇಟ್ ರೀಚ್ ದ ಪೀಕ್ ವೆನ್ ರತ್ನಾಕರವರ್ಣಿ ರೋಟ್ ಭರತೇಶ ವೈಭವ. ಆದ್ರೆ ಅದರ ಹುಟ್ಟು ಈ ಯುಗದಲ್ಲಿ ಆದಂಥದ್ದು. ಸಾಂಗತ್ಯದ ಹುಟ್ಟು ಕುಮಾರವ್ಯಾಸ ಯುಗದಲ್ಲಿ ಆದಂಥದ್ದು. ನೋಡಿ, ಬರೀ ಒಂದು ಜನತೆಯ ಹಾಡಿನ ಮಟ್ಟ ಏನಿದೆ, ಷಟ್ಪದಿ ಇರುವಂತದ್ದು ಹಾಡು ಹೇಳಿ ಗೇಯತೆಗೆ ಮತ್ತು ಅದು ಎಲ್ಲರಿಗೂ ರೀಚ್ ಆಗಲಿ ಅಂತ ಇದ್ದಂತಹ ಒಂದು ಉದ್ದೇಶಕ್ಕೆ. ಆದ್ರೆ ಈ ಸಿದ್ಧಿಗೆ ಸಂದದು ಈ ಯುಗದಲ್ಲಿ ದೇಸಿ ದಿಗ್ವಿಜಯಕ್ಕೆ ಒಂದು ಹೆಗ್ಗುರುತೆನ್ನಬಹುದು. ಈ ರೀತಿ ಮಾಡಿದಂತಹ ಎಕ್ಸ್ಪೆರಿಮೆಂಟ್ ಮುಖಾಂತರವಾಗಿ, ಜನರಿಗೆ ತಲುಪಬೇಕು ಅಂತ ಹೇಳುವ ಮುಖಾಂತರವಾಗಿ, ಎಲ್ಲರೂ ಇದರಲ್ಲಿ ಬರೆಯುವ ಮುಖಾಂತರವಾಗಿ ಸಾಹಿತ್ಯ ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದ ಕೃಷಿಯನ್ನ ಮಾಡ್ತಾ ಹೋಯ್ತು ಅನ್ನುವಂಥದ್ದು ಬಹಳ ವಿಶೇಷಕರವಾದಂತಹ ಸಂಗತಿ. ಎಲ್ಲೋ ನಿರ್ದಿಷ್ಟವಾಗಿ ಅವರನ್ನ ರಿಸ್ಟ್ರಿಕ್ಟ್ ಮಾಡಿಕೊಂಡು ಪಂಪ ಬರದ ಹಾಗೇ ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಇಷ್ಟು ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಕನ್ನಡ ಕಾಣ್ತಿರ್ಲಿಲ್ವೇನೋ. ವಚನ ಸಾಹಿತ್ಯದ ನಂತರ ಕುಮಾರವ್ಯಾಸನ ಮುಖಾಂತರವಾಗಿ ಹುಟ್ಟಿದಂತಹ ಈ ದೇಸಿ ಛಂದಸ್ಸುಗಳನ್ನ ಇಟ್ಕೊಂಡು ಬರೆಯುವಂತಹ ಮುಖಾಂತರವಾಗಿ ಕನ್ನಡ ಸಾಹಿತ್ಯ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಯ್ತು ಅನ್ನುವಂಥದ್ದು ಗಮನಾರ್ಹವಾದಂತಹ ವಿಚಾರ. ಇನ್ನೊಂದು ಮುಖ್ಯವಾದಂತಹ ವಿಚಾರ ಇಲ್ಲಿ, ಇದೇ ಯುಗದಲ್ಲಿ ನೇರವಾಗಿ ತತ್ಕಾಲೀನ ಇತಿಹಾಸವನ್ನು ನಿರೂಪಿಸುವಂತಹ ಚಾರಿತ್ರಿಕ ಗ್ರಂಥಗಳು ಜನ್ಮ ತಾಳಿವೆ. ಅಂದ್ರೆ ಕಂಟೆಂಪ್ರರಿ ಹಿಸ್ಟ್ರಿಗಳನ್ನ ಬರೀತಾ ಹೋಗ್ತಾರೆ ಡ್ಯೂರಿಂಗ್ ದ 15th-16th ಸೆಂಚುರಿ. ಇದು ಬಸವ ಯುಗದಲ್ಲೂ ಪಂಪ ಯುಗದಲ್ಲೂ ಕೂಡ ಆಗಿದೆ. ಆದ್ರೆ ಅಲ್ಲಿ ನಡೆದಂಥದ್ದು ಕಾವ್ಯಾತ್ಮಕವಾಗಿ ಸುಮ್ಮನೆ ಮೈಥಾಲಜಿ ಜೊತೆ, ಪುರಾಣಗಳ ಜೊತೆ ಬರಿತಾ ಹೋಗಿರುವಂತದ್ದು. ಆದ್ರೆ ಇಲ್ಲಿ ಇತಿಹಾಸದ ಬಗ್ಗೆಯೇ ಸಪರೇಟ್ ಆಗಿ ಬರೀಬೇಕು ಅನ್ನುವಂಥ ಒಂದು ಸೆಪರೇಟ್ ಸ್ಕೂಲ್ ಆಫ್ ಥಾಟ್ ಪ್ರಾರಂಭ ಆದಂಥದ್ದು ಇಲ್ಲಿ. ಸೊ ತತ್ಕಾಲೀನ ಇತಿಹಾಸವನ್ನ ನಿರೂಪಿಸುವಂತಹ ಚಾರಿತ್ರಿಕ ಗ್ರಂಥಗಳು ಕೂಡ ಇಲ್ಲಿ ಹುಟ್ಟುಕೊಂಡಿವೆ. ಇನ್ನು ಕೊನೆಯ ಪಾಯಿಂಟ್ ಅನ್ನ ಗಮನಿಸಿ, ಈ ಯುಗದಲ್ಲಿ ಪದ್ಯವೇ ಹೆಚ್ಚಾಗಿದ್ರು ಬರಬರುತ್ತಾ ಗದ್ಯದತ್ತ ಒಲವು ಬೆಳೆಯುತ್ತಾ ಬಂದಿದೆ. ಪದ್ಯಗಳೇ ನಾವು ಕಾಣ್ತಾ ಹೋಗಿರುವಂತದ್ದು. ಕುಮಾರವ್ಯಾಸ ಮೇಲೆ ಹೇಳಿರುವಂತಹ ಅನೇಕ ಅಂಶಗಳನ್ನ ನೋಡಿದ್ರು, ಕಥಾಮಂಜರಿ, ಪ್ರಭುಲಿಂಗ ಲೀಲೆ, ಜೈಮಿನಿ ಭಾರತ ಎಲ್ಲೇ ಹೋದ್ರು ಕೂಡ ಅಲ್ಲಿ ಪದ್ಯಗಳೇ ಇದ್ರು ಕೂಡ ಗದ್ಯದತ್ತ ಒಲವು
ಜಾಸ್ತಿ ಆಗಿದೆ. ಚಿಕ್ಕದೇವರಾಯ ವಂಶಾವಳಿ, ರಾಜಾವಳಿ ಕಥೆ, ಮುದ್ರಾಮಂಜೂಷ, ರಾಮಾಶ್ವಮೇಧ ಈ ಗದ್ಯ ಗ್ರಂಥಗಳಲ್ಲಿ ಗದ್ಯದ ಬೆಳವಣಿಗೆಯನ್ನ ಗುರುತಿಸಬಹುದು. ಸೊ ಪದ್ಯಕ್ಕೆ ಎಷ್ಟು ಪ್ರಾಮಿನೆನ್ಸ್ ಅನ್ನ ಕೊಡ್ತಾ ಹೋದ್ರು ಅದೇ ರೀತಿಯಲ್ಲಿ ಗದ್ಯ ಕೂಡ ಬೆಳೀತಾ ಹೋಗಿದೆ, ಪ್ರೋಸ್ ಕೂಡ ಬೆಳೀತಾ ಹೋಗಿದೆ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅನ್ನುವಂತಹ ಮುದ್ದಣನ ಮಾತು ಬಹುಶಃ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಒಂದು ಹಂತಕ್ಕೆ ಇಲ್ಲಿಂದ ಆಧುನಿಕ ಸಾಹಿತ್ಯದ ಕಡೆ ವಾಲ್ಕೊಳ್ತಾ ಬಂದಿದ್ದೀವಿ. ಸೊ ದಿಸ್ ಇಸ್ ಅ ಟ್ರಾನ್ಸಿಷನ್ ಪೀರಿಯಡ್ ಅಗೇನ್. ಇದು ಕೂಡ ಒಂದು ಸಂಕ್ರಮಣ ಯುಗವೇ. ಇಲ್ಲಿನಿಂದ ಮತ್ತೊಂದು ನವೋದಯದ ಕಡೆಗೆ ಕಾಲಿಟ್ಟಿದ್ವಿ. ಒಟ್ಟು ಕನ್ನಡ ಸಾಹಿತ್ಯದಲ್ಲಿ 4 ನವೋದಯಗಳನ್ನ ನಾವು ಗಮನಿಸಬಹುದು. ಪಂಪನ ನವೋದಯ, ಬಸವಯುಗದ ನವೋದಯ, ಕುಮಾರವ್ಯಾಸ ಯುಗದ ನವೋದಯ ಮತ್ತು ಆಧುನಿಕ ಯುಗದ BM ಶ್ರೀ ರವರು ಕೊಟ್ಟಂತಹ ಒಂದು ನವೋದಯದ ಕಾಲ. ಸೊ 4 ನವೋದಯ ಇದೆ. ನಮ್ಗಿರುವಂತದ್ದು ಆಧುನಿಕ ನವೋದಯನ ಮಾತ್ರ ಓದ್ತೀವಿ, ಬಟ್ ಈ 4 ನವೋದಯಗಳು ಮುಖ್ಯ. ಸೊ ಅಟ್ ದ ಎಂಡ್ ಆಫ್ ಕುಮಾರವ್ಯಾಸ ಯುಗ ಗದ್ಯದ ಕಡೆಗೆ ತಿರುಗಿದಂತಹ ಅಂಶವನ್ನು ನಾವು ಗಮನಿಸಬಹುದು. ಆ ಮುಖಾಂತರವಾಗಿ ಹೊಸಗನ್ನಡ ಸಾಹಿತ್ಯಕ್ಕೆ ಒಂದು ವಾಚಕರ ದೊಡ್ಡದೊಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು. ಸೊ ಒಟ್ಟಾರೆಯಾಗಿ ಈಗ ನಾವು ಗಮನಿಸುವಂತಹ ಷಟ್ಪದಿ ಮತ್ತು ಕುಮಾರವ್ಯಾಸ ಯುಗದ ಈ ಕೆಲವು ವೈಶಿಷ್ಟ್ಯಗಳನ್ನ ನೀವು ನೇರವಾಗಿ ಎಕ್ಸ್ಪೆಕ್ಟ್ ಮಾಡದೇ ಹೋದ್ರೂ ಕೂಡ ಎಕ್ಸಾಮ್ ನಲ್ಲಿ ಪರೋಕ್ಷವಾಗಿ ಇದನ್ನ ಎಲ್ಲೋ ಒಂದು ಕಡೆ ಉಪಯೋಗ ಮಾಡುವಂತಹ ರೀತಿಯಲ್ಲಿ ಅಥವಾ ಅದನ್ನ ವ್ಯಾಲ್ಯೂ ಅಡಿಷನ್ ರೀತಿಯಲ್ಲಿ ಬರೀತಾ ಹೋದಾಗ ನಿಮ್ಮ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಮತ್ತು ಇದನ್ನ ಆದಷ್ಟು ಕಂಪೇರ್ ಮಾಡುವಾಗ ಒಂದು ಯುಗಕ್ಕೂ ಮತ್ತೊಂದು ಯುಗಕ್ಕೂ, ಒಂದು ಕವಿಗೂ ಮತ್ತೊಂದು ಕವಿಗೂ ಕಂಪೇರ್ ಮಾಡಬೇಕಾದಾಗ ಈ ಅಂಶಗಳೆಲ್ಲವನ್ನ ನೀವು ಹೈಲೈಟ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಅಂಶಗಳನ್ನ ಹೇಳಿರುವಂತದ್ದು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.